ಇಷ್ಟು ವರ್ಷದಿಂದ ಕಾಂಗ್ರೆಸ್ಸಿಂದ ಸಾಕಷ್ಟು ಹುದ್ದೆಗಳನ್ನು ಅನುಭವಿಸ್ತಾ ಇದ್ರಿ. ಆದರೂ ಕೂಡ ಕಾಂಗ್ರೆಸ್ ತಮ್ಮನ್ನು ತುಳಿತಾನೇ ಬರ್ತಾ ಇದೆ ಏನು? ನನಗೇನು ಆಗ ಅನಿಸಲ್ಲ. ಕಾರಣ ಏನಂತಂದರೆ, ನಾವು ಹುಟ್ಟು ಕಾಂಗ್ರೆಸ್ಸಿಗರು ಅಂತ ಮೊದಲೇ ಹೇಳಿದ್ದೀನಿ ನಾನು. ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ನನಗೆ ಒಂದಲ್ಲ ಒಂದು ಹುದ್ದೆಗಳನ್ನ ಕೊಡ್ತಾ ನನ್ನ ಕಾಂಗ್ರೆಸ್ನಲ್ಲಿ ತೊಡಗಿಸ್ಕೊಳ್ಳೋಕೆ ಎಲ್ಲ ರೀತಿಯ ಅವಕಾಶನೂ ಮಾಡಿಕೊಡ್ತಾ ಬಂದಿದ್ದಾರೆ. ನಿಮ್ಮ ಈ ಪ್ರಶ್ನೆ ಮೋಸ್ಟ್ಲಿ ನನ್ನನ್ನು ಕಾರ್ಪೊರೇಟರ್ ಆಗಿ CMCಯಲ್ಲಿ ಒಂದು ಕೌನ್ಸಿಲರ್ ಆಗಿ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅಂತೇಳಿ ಬಂದಿರ್ಬೋದು. ಅವಕಾಶ ಕೊಡ್ಬೋದಿತ್ತಲ್ಲ ಅಂತ ನಾನು ಇರ್ಬೋದು. ಕೆಲವು ಸರಿ ನನಗೆ CMCಯಲ್ಲೂ ಒಂದು ಅವಕಾಶ ತಪ್ಪಿರೋದು ನಿಜ. BBMPಯಲ್ಲೂ ಸಹ ಒಂದು ಅವಕಾಶ ತಪ್ಪಿತು. ನಾನು ಈ ಅವಕಾಶನ ತಪ್ಪಿತು ಅನ್ನೋದಕ್ಕಿಂತನೂ ನನಗಿನ್ನೂ ಸಮಯ ಕಾಲ ಕೂಡ ಬಂದಿಲ್ಲ. ಈ ಜನಗಳಿಗೆ ಹೆಚ್ಚಿನ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಇನ್ನೂ ಕೂಡ ಬಂದಿಲ್ಲ. ಭಗವಂತ ಮುಂದಿನ ದಿನಗಳಲ್ಲಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡು ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೀನಿ. ಅವಕಾಶ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ರಾಜ್ಯದ ವರಿಷ್ಠ ನಾಯಕರುಗಳು, ನಮ್ಮ ಕ್ಷೇತ್ರದ ವರಿಷ್ಠ ನಾಯಕರುಗಳು, ನಮ್ಮ ಭಾಗದ ನಾಯಕರುಗಳು ಒಂದಲ್ಲ ಒಂದಿನ ಆಶೀರ್ವಾದ ಮಾಡಿ ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ಕಾಯ್ತಾ ಇದ್ದೀನಿ. ಏನೋ ಕಾಂಗ್ರೆಸ್ ಹೈಕಮಾಂಡ್ ಯೂಸ್ ಆ್ಯಂಡ್ ಥ್ರೋ ಆಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಷ್ಟೇ ನಿಮ್ಮನ್ನು? ಖಂಡಿತ ಇಲ್ಲ. ಇರ್ಬೋದು, ಕೆಲವು ಜನಗಳ ವಿಚಾರದಲ್ಲಿ ಆ ಮಾತಿರ್ಬೋದು. ನನ್ನ ವಿಚಾರದಲ್ಲಿ ಮಾತ್ರ ಖಂಡಿತ ಅಲ್ಲ. ಯಾಕೆ ಅಂತಂದರೆ, ಈಗಾಗಲೇ ನಾನು ಹೇಳಿದ್ದೀನಿ, 95ರಿಂದ ನಿರಂತರವಾಗಿ ಒಂದಲ್ಲ ಒಂದು ಹುದ್ದೆಗಳಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡೇ ಬರ್ತಾ ಇದ್ದೀನಿ ನಾನು. ಮತ್ತು ನನಗೆ ಒಂದಲ್ಲ ಒಂದು ಹುದ್ದೆ ಕೊಡ್ತಾ ನನ್ನನ್ನು ದುಡಿಸ್ಕೊಂಡು ಬರ್ತಾ ಇದೆ. ನಮ್ಮನ್ನು ಬೆಳೆಸ್ತಾ, ಪಕ್ಷನೂ ನಾವು ಬೆಳೆಸ್ತಾ ಒಟ್ಟೊಟ್ಟಿಗೆ ಹೋಗ್ತಾ ಇರೋದ್ರಿಂದ ಎಲ್ಲೂ ನನ್ನ ಮೇಲೆ ಒಂದು ನನ್ನ ಕಡೆಗಾಣಿಸೋದಾಗಲಿ ನನ್ನ ತುಳಿಯೋದಾಗಲಿ ಕಾಣ್ತಾ ಇಲ್ಲ. ನಿಮ್ಮ ಗಮನಕ್ಕೆ ಯಾವ ಥರ ವಿಚಾರ ಬಂದಿದೆಯೋ, ಯಾಕಂದರೆ ನೀವು ಇಡೀ ರಾಜಕೀಯ ರಂಗ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರನ ಹರಿದು ಕುಡಿದಿರ್ತಕ್ಕಂಥವ್ರು, ಎಲ್ಲ ನಾಯಕರೊಟ್ಟಿಗೂ ಒಡನಾಟ ಇರೋರು. ಅದು ಯಾವ ರೀತಿ ನಿಮಗೆ ಈ ಪ್ರಶ್ನೆ ಬಂತು ಅನ್ನೋದು ನನಗೆ. BBMP ಚುನಾವಣೆಯಲ್ಲಿ ತಾವು ಪ್ರಬಲ ಆಕಾಂಕ್ಷಿ ಆಗಿದ್ರಿ. ತಮಗೆ ಟಿಕೆಟ್ ತಪ್ಪಿ ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಡ್ತಾರೆ, ಬೇಸರ ಆಗಲಿಲ್ವೇ? ಅವತ್ತಿನ ಪರಿಸ್ಥಿತಿನಲ್ಲಿ ಮಂಜುನಾಥ್ ನನಗಿಂತನೂ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಒಂದು ಅಭ್ಯರ್ಥಿ ಅಂತ ಅನಿಸಿರ್ಬೋದು ನಮ್ಮ ಹೈಕಮಾಂಡ್ಗೆ. ಅದರಿಂದ ಮಂಜುನಾಥ್ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಅವಕಾಶನ ನಾವು ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಇಡುವುದು. ಅವತ್ತೊಂದು ದಿನ ಮಂಜುನಾಥ್ ಅವ್ರನ್ನ ಒಂದು ರೀತಿ ಅದು ಒಳ್ಳೆಯದೇ ಆಯಿತು ಅನಿಸುತ್ತೆ ನನಗೆ. ಮಂಜುನಾಥ್ರವರು ಅವತ್ತು BBMP ಸದಸ್ಯರಾಗಿ ಆಯ್ಕೆ ಆಗಿದರೆ ನಂತರದ ದಿನಗಳಲ್ಲಿ ಅವರು ಈ ಭಾಗಕ್ಕೆ MLA ಆಗ್ತಿರ್ಲಿಲ್ವೇನೋ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಹುದ್ದೆ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ 2010ರಲ್ಲಿ ಅವರನ್ನು BBMP ಚುನಾವಣೆಯಲ್ಲಿ ಪರಾಜಿತರಾದರು ಅಂತ ಅನಿಸ್ತಾ ಇದೆ ನನಗೆ. ಎಲ್ಲ ಒಂದು ಕಡೆ ತಾವು ಟಿಕೆಟ್ ಮಿಸ್ ಆದದಕ್ಕೆ ಮಂಜುನಾಥ್ ಅವರಿಗೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಲ್ವೇನೋ ಅಂತಕ್ಕಂಥ ಮಾತುಗಳು. ಯಾವುದೇ ಕಾರಣಕ್ಕಿಲ್ಲ. ಯಾಕೆಂದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಸೀಟ್ ಆಗಲಿಲ್ಲ, ಸೀಟ್ ಆದವ್ರನ್ನ ಸೋಲಿಸ್ಬೇಕು ಅಥವಾ ಆದವನು ಹೋಗಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ನನ್ನ ಒಂದು ಮಹತ್ವಾಕಾಂಕ್ಷೆಯನ್ನು ಹೇಳ್ಬಿಡ್ತೀನಿ. ಅದು ಹೇಳಿದ್ರೆ ನೀವು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ನನಗೆ ಬಹಳ ವರ್ಷಗಳ ಕನಸು. ಯಾಕಂದರೆ 1996-97 MV ಚಂದ್ರಶೇಖರ್ ನಂತರ ಯಾವುದೇ ಸಂಸದನ್ನು ನಾವು ಅಲ್ಲಿ ನೋಡಲಿಲ್ಲ. ಎಸ್ ರಮೇಶ್ ನಂತರ ಯಾವುದೇ ರೀತಿ ನಾವು ಅಲ್ಲಿ MLAನೂ ಸಹ ನಾವು ನೋಡಲಿಲ್ಲ. ಅಸೆಂಬ್ಲಿ ಆಗಿರ್ಬೋದು, ಪಾರ್ಲಿಮೆಂಟ್ ಆಗಿರ್ಬೋದು, ನಿರಂತರವಾಗಿ ಸೋಲ್ತಾ ಬರ್ತಾ ಇದ್ದೀವಿ. ನಂತರ ಒಂದೆರಡು ನಾವು CMC ಗೆದ್ದಿರ್ಬೋದು ಬಿಟ್ಟರೆ BBMPನೂ ಸಹ ಸುಮಾರು 1-2 ಮಾತ್ರ ಗೆದ್ದೋ ನಾವು. ಈ ನಿರಂತರವಾದ ಸೋಲುಗಳು ಬಂದ ನನಗೆ ಯಾರನ್ನ ಅಭ್ಯರ್ಥಿಯಾಗಿರಲಿ, ಒಂದು ಸಾರಿ ನಾವು ದಾಸರಳ್ಳಿ ಭಾಗದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಬಾಗಲಗುಂಟೆ ಭಾಗದಲ್ಲಿ ನಾವು ಕಾಂಗ್ರೆಸ್ ಧ್ವಜ ಆರಿಸಲೇಬೇಕು ಅಂತೇಳಿ ನನಗೆ ತುಂಬ ಹೆಬ್ಬಯಕೆ. ಅದಿರೋದ್ರಿಂದ ಯಾರಿಗೇ ಸೀಟ್ ಕೊಟ್ಟಿದ್ರು, ಇನ್ನು ಮುಂದೆ ಕೊಟ್ಟರೂ ಸಹ ಆ ಮಾತೇ ಇಲ್ಲ ನನ್ನಲ್ಲಿ. ನನಗೆ ಪಕ್ಷ ಏನು ಒಂದು ಹುದ್ದೆ ಕೊಡ್ತದೆ ಅಥವಾ ಏನು ಸ್ಥಾನಮಾನ ಕೊಡ್ತದೆ, ಅವತ್ತು ಮಂಜುನಾಥ್ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಾಗೂ ನನಗೂ ಸಹ ಕರೆದು ಮಾತಾಡಿದರು. ನಾನು ಮನಸ್ಫೂರ್ತಿಯಾಗಿ ಒಪ್ಪಿ ಅವ್ರ ಜೊತೆ ಕಾಯ ವಾಚ ಮನಸ್ಸ ನಾನು ಕೆಲಸ ಮಾಡಿದ್ದೀನಿ. ಆ ವಿಚಾರದಲ್ಲಿ 2 ಮಾತಿಲ್ಲ. ಈ ಪ್ರಶ್ನೆನೇ ನೀವು ನನ್ನನ್ನು ದುಡಿಸ್ಕೊಂಡಂಥ ಮಂಜುನಾಥ್ ಅವ್ರನ್ನೇ ಕೇಳುವುದು. ನನ್ನ ನಿಷ್ಠೆ, ನನ್ನ ಪಕ್ಷದ ನಿಷ್ಠೆ, ನನ್ನಲ್ಲಿರ್ತಕ್ಕಂಥ ಒಂದು ಧ್ಯಾಯ ಅದು ಅವ್ರಿಗೂ ಗೊತ್ತಿದೆ, ಇಡೀ ಪಕ್ಷಕ್ಕೆ ಗೊತ್ತಿರೋದ್ರಿಂದ ಈ ಪ್ರಶ್ನೆ ಬರೋದಿಲ್ಲ ಅಂತ ಅನಿಸುತ್ತೆ. ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿ ಮಂಜುನಾಥ್ ಅವರಿಗೆ ಬಿಟ್ಟುಕೊಟ್ರೆ ಮಂಜುನಾಥ್ ಅವ್ರ ಪಕ್ಷನ ಬಿಟ್ಟು ಹೋದ್ರಪ್ಪ. ಅವ್ರ ಪಕ್ಷ ಬಿಡೋಕ್ಕೆ ಹಲವಾರು ಕಾರಣಗಳಿರ್ಬೋದು, ವೈಯಕ್ತಿಕ ಕಾರಣಗಳಿರ್ಬೋದು, ಅಥವಾ ಈ ರೀತಿಯಾಗಿ ಬಂದರೆ ಗೆಲ್ಬೋದು ಅಂತ ಅವ್ರು ಮಾಡಿದಂಥ ಒಂದು ತಂತ್ರಗಾರಿಕೆ ಇರ್ಬೋದು. ಸಕ್ಸಸ್ ಅಂತೂ ಆದರೂ ಅವ್ರ ವಿಚಾರದಲ್ಲಿ ಬಿಟ್ಟು ಹೋದ್ರು. ಅವರು ನಾನು ಬಿಟ್ಟ ನಂತರನೂ ಒಂದು ಚುನಾವಣೆನ ಎದುರಿಸಿದ್ರು. ಅವರು BBMP ಚುನಾವಣೆನ ಮಲಸಂದ್ರದಲ್ಲಿ ಎದುರಿಸಿದ್ರು, ಅಲ್ಲೂ ಪರಾಜಿತರಾದರು. ನಂತರ ಅವರು ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ, ಗೆದ್ದರು. ಪಕ್ಷ ಬಿಟ್ಟೋದ್ರು ಅನ್ನೋದಕ್ಕಿಂತನೂ ಕೆಲವು ದಿನಗಳು ಮಾತ್ರ ಹೊರಗಡೆ ಇದ್ದರು ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಬೇರೆ ಸಿದ್ಧಾಂತಗಳಿಲ್ಲ ಇವರಿಗೆ ಯಾವತ್ತೂ ಜಾತ್ಯತೀತ ಸಿದ್ಧಾಂತದಲ್ಲಿ ಬಂದವರು. JDS ಪಕ್ಷನೂ ಸಹ ಕಾಂಗ್ರೆಸ್ ಸಿದ್ಧಾಂತಗಳನ್ನೇ ಒಳಗೂಡಿಸ್ಕೊಂಡಿದೆ, ಕಾಂಗ್ರೆಸ್ಸು ಸಹ ಕೆಲವು ಸಿದ್ಧಾಂತಗಳು JDSನ್ನು ಒಳಗೂಡಿಸ್ಕೊಂಡಿದೆ. ಆದ್ದರಿಂದ ಇವರು ಕಾಂಗ್ರೆಸ್ಸಿಂದ JDSಗೆ ಹೋಗಿದ್ದು ಭಾರಿ ದೊಡ್ಡ ಒಂದು ಬದಲಾವಣೆ, ಪಕ್ಷ ಬಿಟ್ಟು ಹೋದರು ಅಂತ ಯಾರಿಗೂ ಅನಿಸ್ಲಿಲ್ಲ ಅಂತ ಅನ್ಕೋತೀನಿ. ಇವನ್ ನನಗೂ ಸಹ ಅವರು ಕಾಂಗ್ರೆಸ್ ಬಿಟ್ಟೋದು ಮಾತ್ರಕ್ಕೆ ಕಾಂಗ್ರೆಸ್ ಬಿಟ್ಟು ಹೋಗಿ ಪಕ್ಷದ್ರೋಹ ಮಾಡಿದ್ರು ಅಂತ ಎಲ್ಲೂ ಅನಿಸ್ಲಿಲ್ಲ. ಗೆದ್ದಾಗೂ ಸಹ ನಮಗೊಬ್ಬ ಕಾಂಗ್ರೆಸ್ MLA ಇದ್ದಾರೆ ಅನ್ನೋ ಭಾವನೆನೇ ನಮ್ಮಲ್ಲಿತ್ತು. ಯಾವುದೇ ಕಾರಣಕ್ಕೂ ನಾನೊಂದು ವಿಚಾರ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ.
ಲಕ್ಷಾಂತರ ಜನ ನೋಡೋ ಪ್ರೇಕ್ಷಕರಿಗೆ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಜೆ ಡಿ ಎಸ್ನ ಹೊಗಳ್ತಿರೋ ಎಸ್ ಮಂಜುನಾಥ್ ಎಲ್ಲಾದರೂ ಜೆ ಡಿ ಎಸ್ ಜೊತೆಗೆ ಆರ್ ಮಂಜುನಾಥ್ಗೆ ಕೈ ಜೋಡಿಸಿದ್ರ ಅಂತ ಅನ್ಕೊಬೋದು. ಖಂಡಿತ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾವು ಆ ಕೆಲಸ ಮಾಡಲಿಲ್ಲ ಯಾವತ್ತೂ ಅಷ್ಟೇ. ಆರ್ ಮಂಜುನಾಥ್ ಅವರು ಜೆ ಡಿ ಎಸ್ ಬಿಟ್ಟು ಹೋದಾಗ ನಾವು ಅವ್ರ ಪರವಾಗಿ ಕೆಲಸ ಮಾಡಲಿಲ್ಲ. ನಾವು ಕಾಂಗ್ರೆಸ್ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ, ಇನ್ನು ಮುಂದೇನೂ ಮಾಡ್ತೀವಿ. ಆರ್ ಮಂಜುನಾಥ್ ಅವ್ರ ಮೇಲೆ ಅಭಿಮಾನ ಇತ್ತು ಅವತ್ತಿನ ದಿನಕ್ಕೂ. ಗೆದ್ದ ನಂತರನೂ ಸಹ ಅವ್ರು ಯಾರಿಗೂ ಕಾಂಗ್ರೆಸ್ನವ್ರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಕೊಡೋದಾಗಲಿ, ನಾನು ಶಾಸಕ ಅನ್ನೋದು ರೀತಿ ನಡ್ಕೊಳ್ಳಿಲ್ಲ ಅವರು. ಎಲ್ಲರೂ ಒಂದೇ, ಕಾಂಗ್ರೆಸ್ನವರಾಗಲಿ ಜೆ ಡಿ ಎಸ್ ಆಗಲಿ ನಾವೆಲ್ಲ ಒಂದೇ ಪಕ್ಷದವರು ಅಂತಲೇ ನಮ್ಮನ್ನು ದುಡಿಸ್ಕೊಂಡ್ರು, ನಮ್ಮನ್ನು ಅವರು ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕಿಂತನೂ ನಮ್ಮ ಜೊತೆ ನಡ್ಕೊಂಡ್ರು. ಮಂಜುನಾಥ್ ಅವರು ಯಾವತ್ತೂ ಜೆ ಡಿ ಎಸ್ ಶಾಸಕರಾದಾಗೂ ಸಹ ಕಾಂಗ್ರೆಸ್ನವ್ರಿಗೆ ಯಾವ ರೀತಿಯೂ ಭೇದ ಭಾವ ಮಾಡಲಿಲ್ಲ. ಮರಳಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಖುಷಿ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಕಾಂಗ್ರೆಸ್ಸು ನಿಜಕ್ಕೂ ಇಲ್ಲಿ ಸಂಘಟನೆ ಶಕ್ತಿ ಜಾಸ್ತಿ ಆಯಿತು. ಮತ್ತು ಓಟು ಸಹ ಈ ಸರಿ ನಡೆದಂಥ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯನ ಆರ್ ಮಂಜುನಾಥ್ ಅವರು ಸಹ ತೋರಿಸಿದ್ದಾರೆ ಅಂತ ಹೇಳ್ತೀನಿ.